ಕ್ಷೇತ್ರದ ನಂಜನಗೂಡು ತಾಲೂಕಿನ ಚುಂಚನಹಳ್ಳಿಯಲ್ಲಿ ಮೈಸೂರು ಮಹಾರಾಜ ಕಾಲೇಜಿನಿಂದ ಎನ್ಎಸ್ಎಸ್ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ಶಿಬಿರಾಧಿಕಾರಿ ಡಾಕ್ಟರ್ ಪಿಎಸ್ ಮಧುಸೂದನ್ ಮತ್ತು ಡಾಕ್ಟರ್ ಎಸ್ ಕೃಷ್ಣಪ್ಪ ನೇತೃತ್ವದಲ್ಲಿ ಶಿಬಿರಾರ್ಥಿಗಳು ಪಾದಯಾತ್ರೆ ಮೂಲಕ ತೆರಳಿದರು. ಚುಂಚನಹಳ್ಳಿ ಕಿರು ಅರಣ್ಯ ಪ್ರದೇಶದಲ್ಲಿ ಪರಿಸರದ ಜಾಗೃತಿ ಮೂಡಿಸಲು ತೆರಳಿದ ವೇಳೆ ಗ್ರಾಮಸ್ಥರ ಮಾಹಿತಿ ಮೇರೆಗೆ ಶ್ರೀ ಮಹದೇಶ್ವರರು ಶ್ರೀ ಕ್ಷೇತ್ರ ಸುತ್ತೂರು ಮಠದಲ್ಲಿ ರಾಗಿ ಬೀಸುವ ಮೂಲಕ ಮಹದೇಶ್ವರ ಬೆಟ್ಟದತ್ತ ತೆರಳುವ ಸಂದರ್ಭದಲ್ಲಿ ಚುಂಚನಹಳ್ಳಿ ಗ್ರಾಮದ ಬಳಿ ಇರುವ ಗುಡ್ಡದಲ್ಲಿ ಮಂಡಿಯೂರಿ ಪವಾಡ ಸೃಷ್ಟಿಸಿರುವ ಐಕ್ಯ ಸ್ಥಳವನ್ನು ಮೈಸೂರಿನ ಮಹಾರಾಜ ಕಾಲೇಜಿನ ಎನ್ಎಸ್ಎಸ್ ಶಿಬಿರಾರ್ಥಿಗಳು ವೀಕ್ಷಿಸಿ ಚುಂಚನಹಳ್ಳಿ ಮತ್ತು ಸುತ್ತಮುತ್ತಲ ಗ್ರಾಮಸ್ಥರಲ್ಲಿ ಜಾಗೃತಿ ಮೂಡಿಸಲು ಮುಂದಾಗಿದ್ದಾರೆ. ಎನ್ಎಸ್ಎಸ್ ಶಿಬಿರ ಎಂದರೆ ಗ್ರಾಮಗಳತ್ತ ತೆರಳಿ ಸ್ವಚ್ಛತೆ ಬಗ್ಗೆ ಅರಿವು ಮೂಡಿಸುವುದು, ಜನರ ಜೀವನದ ಬದುಕಿನ ಶೈಲಿಯ ಬಗ್ಗೆ ತಿಳುವಳಿಕೆ ನೀಡುವುದು, ಯುವ ಪೀಳಿಗೆ ಪ್ರಮುಖವಾಗಿ ಜೀವನ ಶೈಲಿ ಬಗ್ಗೆ ಜಾಗೃತಿ ಮೂಡಿಸುವುದು ನಿರಂತರವಾಗಿ ನಡೆಯುತ್ತಿತ್ತು. ಆದರೆ ಈಗ ಎನ್ಎಸ್ಎಸ್ ಶಿಬಿರ ಹೊಸ ಹೆಜ್ಜೆಯತ್ತ ದಾಪುಗಾಲು ಹಾಕಿದೆ. 2024-25ನೇ ಸಾಲಿನ ವಾರ್ಷಿಕ ಶಿಬಿರವನ್ನು ನಡೆಸಿಕೊಂಡು ಚುಂಚನಹಳ್ಳಿ ಗ್ರಾಮದಲ್ಲಿ ಮಾಡ್ತಾ ಇದ್ವು. ಆ ಚುಂಚನಹಳ್ಳಿ ಗ್ರಾಮ ಇಲ್ಲೊಂದು ಬೆಟ್ಟ ಇದೆ, ಹೋಗಿ ಅಲ್ಲಿ ಚೆನ್ನಾಗಿದೆ, ಮಹದೇಶ್ವರ ಅಂತವರು ನೆಲೆ ಊರಿದಂಥ ಸ್ಥಳ ಅಂತ ಅನ್ಬೋದು. ಅದಕ್ಕೆ ನಾವೆಲ್ಲ ಸೇರಿಕೊಂಡು ಬಂದು ಸ್ಟಾರ್ಟಿಂಗ್ ಬರಬೇಕಾದ್ರೆ ನಾವು ಏನೋ ಫುಲ್ ಜಾಲಿ ಮಾಡಿಕೊಂಡು ಎಲ್ಲ ಎಂಜಾಯ್ ಮಾಡ್ಕೊಂಡು ಬಂದು, ಮತ್ತು ಇನ್ನೇನಂತಂದರೆ ಇಲ್ಲಿ ಏನೋ ಪ್ರಾಣಿಗಳಾಗಿರ್ಬೋದು, ಪಕ್ಷಿಗಳಾಗಿರ್ಬೋದು ಎಲ್ಲನೂ ಕೂಡ ನಾವು ನೋಡ್ಕೋತಾ ಇಲ್ಲಿ ಮಹದೇಶ್ವರ ಮಂಡಿಯೂರ ಸ್ಥಳನ ವೀಕ್ಷಿಸಿ ಇಲ್ಲಿ ಕಾಡಾಗಿರ್ಬೋದು ಇಲ್ಲ ಪ್ರಾಣಿ ಪಕ್ಷಿಗಳೆಲ್ಲನೂ ಕೂಡ ಸಂರಕ್ಷಣೆ ಮಾಡಬೇಕಂತ ಅನ್ಕೋತಾ ಮತ್ತು ಕೂಡ ಈ ಥರ ಸಂರಕ್ಷಣೆ ಮಾಡಬೇಕಂತ ನಾವು ಮಾಹಿತಿಯನ್ನು ತಿಳಿಸ್ಬೇಕಂತ ಅನ್ಕೋತೀವಿ. ಮಹದೇಶ್ವರವರು ಇಲ್ಲಿ ಬಂದು ಹೋಗಿದ್ದಾರೆ ಎಂಬುದನ್ನು ನಾವು ನೋಡ್ಬೋದು. ಮತ್ತು 12ನೇ ವರ್ಷದ ಶತಮಾನದಲ್ಲಿ ಕೂಡ ಮಹದೇಶ್ವರ ಅವರು ಬಂದು ಮಂಡಿ ಊರಿದ್ದಾರೆ ಅಂತ ಮಾಹಿತಿಗಳನ್ನ ನಾವು ನೋಡ್ಬೋದು. ಮತ್ತು ಈ ಥರನೇ ನಮ್ಮ ಪೀಳಿಗೆಗಳು ಕೂಡ ಈ ಸಂರಕ್ಷಣೆ ಆಗಿರ್ಬೋದು, ಕಾಡು ಎಲ್ಲನೂ ಕೂಡ ಸಂರಕ್ಷಣೆ ಮಾಡಬೇಕಂತ ಕೇಳ್ಕೊತಾ ಗ್ರಾಮೀಣ ಜನರ ಆಚಾರ ವಿಚಾರ ನಂಬಿಕೆಗಳನ್ನು ಮತ್ತು ಪವಾಡ ಪುರುಷರ ಇತಿಹಾಸಗಳನ್ನು ಹಾಗೂ ಅವರು ನಡೆದಾಡಿದ ಶಾಶ್ವತ ನೆಲೆಗಳ ಬಗ್ಗೆ ಶೋಧನೆ ಮಾಡಿ ಆಯಾ ಪ್ರದೇಶದ ಜನರಿಗೆ ಅರಿವು ಮೂಡಿಸುವಲ್ಲಿ ಮುಂದಾಗಿದ್ದಾರೆ. ನಂಜನಗೂಡು ತಾಲೂಕಿನ ಚುಂಚನಹಳ್ಳಿ ಗ್ರಾಮದಲ್ಲಿ ಸತತ 1 ವಾರ ನಿರಂತರವಾಗಿ ಮೈಸೂರಿನ ಮಹಾರಾಜ ಕಾಲೇಜಿನ ಎನ್ಎಸ್ಎಸ್ ಶಿಬಿರಾರ್ಥಿಗಳು ಶಿಬಿರದಲ್ಲಿ ಭಾಗವಹಿಸಿದ್ದಾರೆ. ಮಹದೇಶ್ವರ ಸ್ವಾಮಿ ಮಂಡಿಯೂರಿದ ಪವಾಡ ಸ್ಥಳದ ಇಂಚಿಂಚು ಮಾಹಿತಿ ಪಡೆದು ಇನ್ನಷ್ಟು ಸಂಶೋಧನೆ ಮುಂದುವರೆಸಿದ್ದಾರೆ. ಅರಣ್ಯ ಪ್ರದೇಶದಲ್ಲಿರುವ ಪ್ರಾಣಿ ಪಕ್ಷಿಗಳನ್ನು ಉಳಿಸಬೇಕು, ಪರಿಸರ ಮತ್ತು ಕೆರೆ ಕಟ್ಟೆಗಳ ಸಂರಕ್ಷಣೆ ಮಾಡಬೇಕು ಎಂದು ಶಿಬಿರಾರ್ಥಿಗಳು ಜಾಗೃತಿ ಮೂಡಿಸಿದ್ದಾರೆ. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು.